ನಗರದ ಶಂಕರಮಠ ರಸ್ತೆಯಲ್ಲಿರುವ ಎಸ್ಎಸ್ಎಂ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಯುವಕನೊಬ್ಬ ಸಾವನ್ನಪ್ಪಿರುವ ಆರೋಪ ಕೇಳಿಬಂದಿದ್ದು, ಮೃತನ ಸಂಬಂಧಿಕರು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸುತ್ತಿರುವುದರಿಂದ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದ 22 ವರ್ಷದ ಧರಣಿ ಮೃತಪಟ್ಟ ಯುವಕನಾಗಿದ್ದು, ಧರಣಿ ಅವರಿಗೆ ತಲೆಯಲ್ಲಿ ನೀರು ತುಂಬಿಕೊಂಡಿರುವುದಾಗಿ ಗೊತ್ತಾಗಿದ್ದರಿಂದ ಪೋಷಕರು ಅವರನ್ನ ಎಸ್ಎಸ್ಎಂ ಆಸ್ಪತ್ರೆಗೆ ಕರೆತಂದಿದ್ರು. ಡಾಕ್ಟರ್ ವಿನಾಯಕ್ ಮತ್ತು ಅವರ ತಂಡ ಐಸಿಯುನಲ್ಲಿ ಸುಮಾರು 1 ಗಂಟೆ ಚಿಕಿತ್ಸೆ ನೀಡಿ ಬಳಿಕ ಧರಣಿ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಆದರೆ ವೈದ್ಯರು ಈ ವಿಷಯವನ್ನ ಪೋಷಕರಿಗೆ ತಿಳಿಸದೆ ಯುವಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡುವುದಾಗಿ ಹೇಳಿ ಮೃತದೇಹವನ್ನ ಆಂಬ್ಯುಲೆನ್ಸ್ಗೆ ಕೊಂಡೊಯ್ದು ಚಿಕಿತ್ಸೆ ನೀಡುತ್ತಿರುವಂತೆ ನಾಟಕವಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ನಾಟಕಕ್ಕೆ ಪೊಲೀಸ್ ಸಿಬ್ಬಂದಿಯೂ ಸಹಕಾರ ನೀಡಿದ್ದಾರೆ ಎಂದು ಮೃತನ ಕುಟುಂಬದವರು ದೂರಿದ್ದಾರೆ. ಈ ಘಟನೆಯಿಂದ ಆಕ್ರೋಶಗೊಂಡ ಧರಣಿಯ ಪೋಷಕರು ಮತ್ತು ಕುಟುಂಬಸ್ಥರು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದ್ದು, ವೈದ್ಯರು ಮತ್ತು ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರತಿಭಟನೆಯಿಂದಾಗಿ ಆಸ್ಪತ್ರೆ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಈಗ ಏನ್ ಪರಿಸ್ಥಿತಿ ಇದೆ? ನೀವ್ ಏನ್ ಮಾಡ್ತಾ ನೀವ್ ಇಲ್ಲಿ ಏನ್ ಮಾಡ್ತಾ ಇದೀರ? ಈಗ ಈಗ ಪೇಷಂಟ್ ಡೆತ್ ಆಗಿದೆ ಅಂತ ಹೇಳ್ತಿರಲ್ವಾ? ಏನಾಗಿದೆ ಈಗ? ಮತ್ತೆ ಎಷ್ಟಾಯ್ತು ನಿಂತ್ಕೊಂಡು? ಎಷ್ಟಾಯ್ತು ನೀವು ನಿಂತ್ಕೊಂಡು ಇಲ್ಲಿ? ಅಲ್ಲ ಎಷ್ಟೊತ್ತಾಯ್ತು? ಯಾರು ಇಲ್ಲಿಗೆ ಶಿಫ್ಟ್ ಮಾಡಿರೋದು? ಅಲ್ಲ ರೀ, ಈಗ ಈ ಶಿಫ್ಟ್ ಆಗಿದ್ದು ಯಾರು ಇಲ್ಲಿ ಶಿಫ್ಟ್ ಮಾಡಿದ್ರು? ಯಾರು ಯಾವ ಡಾಕ್ಟರ್ ಚೆಕ್ ಮಾಡಿದ್ರು ನೋಡಿದ್ರು? ಡಾಕ್ಟರ್ ಚಂದನ್ ಅಂತ, ವಿನಾಯಕ್ ಅಂತ.